ಹಾಯ್, ವೆಲ್ಕಮ್ ಟು ಆರ್ವಿ ನವೋದಯ ಕೋಚಿಂಗ್ ಸೆಂಟರ್. ಸೊ ನೋಡಿ, ನಾನು ಇವತ್ತು ಇಲ್ಲಿ ಹೆಡ್ಡಿಂಗ್ ಅಲ್ಲೇ ಗೊತ್ತಾಗ್ತಾ ಇದೆ ನಿಮ್ಗೆ ಸ್ಟೂಡೆಂಟ್ ಮ್ಯಾಥ್ಸ್ ಡೌಟ್ ಪ್ರಾಬ್ಲಮ್ಸ್ ಅಂತ. ಸೊ ಸ್ಟೂಡೆಂಟ್ಸ್ ಗಳಿಗೆ ಬರ್ತಕ್ಕಂತ ಒಂದು ಡೌಟ್ಸ್ ಅನ್ನ ಕ್ಲಿಯರ್ ಮಾಡುವಂತ ವಿಡಿಯೋನ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಈಗ ಎಕ್ಸಾಮ್ ಜನವರಿ 18 ಇದೆ. ಸುಮಾರಷ್ಟು ಡೌಟ್ಸ್ ಗಳು ಬರ್ತಾ ಇದೆ ಮಕ್ಕಳಿಗೆ. ಸೊ ಆ ಡೌಟ್ ಗಳನ್ನ ಯಾರ್ಯಾರಿಗೆ ಡೌಟ್ಸ್ ಇದೆ, ಯಾರ್ಯಾರು ಕಮೆಂಟ್ ಮಾಡ್ತಾ ಇದಾರೆ ಡೌಟ್ ಇರುವಂತ ಕ್ವಶನ್ಸ್ ಗಳನ್ನ ಒಂದೊಂದೇ ಕ್ವಶನ್ಸ್ ಗಳನ್ನ ತಗೊಂಡು ಕ್ಲಿಯರ್ ಮಾಡೋಣ ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಸೊ ಇವತ್ತು ಕಳ್ಸಿರುವಂತ ಕ್ವಶನ್, ಒಂದು ಡೌಟ್ ಕ್ವಶನ್ ಅನ್ನ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಯಾವ ಕ್ವಶನ್ ಅದು ಅಂತ ನೋಡೋಣ. ಸೊ ನೋಡಿ, ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಆಗಿದೆ. ಸಿಂಪಲ್ ಆಗಿದೆ, ಸ್ವಲ್ಪ ಟ್ವಿಸ್ಟ್ ಆಗಿರೋದ್ರಿಂದ ಡೌಟ್ ಬಂದಿದೆ ಈ ಕ್ವಶನ್. ಆ ಪೋಲ್ ಹ್ಯಾಸ್ 0.15/8 part in mud and water respectively. It's the remaining length of 2.75 meter is above the water. What is the total height of the pole ಅಂತ ಕೊಟ್ರು. ನೋಡಿ, ಇಲ್ಲಿ ನಮ್ಗೆ ಈ ವರ್ಡ್ ಕೊಟ್ಟಿಲ್ಲ ಅಂದಿದ್ರೆ, ರಿಮೈನಿಂಗ್ ಅಂತ ಕೊಟ್ಟಿಲ್ಲ ಅಂದಿದ್ರೆ ನಾವು ಈಸಿಯಾಗಿ ಆಡ್ ಮಾಡ್ಕೊಂಡು ಟೋಟಲ್ ಲೆಂತ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಈಗ ಟೋಟಲ್ ಅಂತ ಬಂದಿದ ತಕ್ಷಣ, ಒಟ್ಟು ಎತ್ತರ ಅಂತ ಕೊಟ್ಟಿದ ತಕ್ಷಣ ನಾವೇನ್ ಮಾಡ್ತೀವಿ, ಅಡಿಷನ್ ಮಾಡ್ತೀವಿ. ಬಟ್ ಅಡಿಷನ್ ಮಾಡೋಕ್ಕೂ ಮುಂಚೆ ನೀವು ನೋಡ್ಬೇಕು, ಈ ರಿಮೈನಿಂಗ್ ಅನ್ನೋ ವರ್ಡ್ ಏನಾದ್ರು ಕೊಟ್ಟಿದ್ದಾರೆ, ಸೊ ರಿಮೈನಿಂಗ್ ಪಾರ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ಅಡಿಷನ್ ಮಾಡಿದ್ರೆ ಈ ಪ್ರಾಬ್ಲಮ್ ಬರಲ್ಲ. ಸೊ ಈಗ ನೋಡಿ, ಇಲ್ಲಿ ಮಡ್ ಇದೆ. ಸೊ ಈಗ ತಗೊಳ್ಳೋಣ. ಸೊ ಮಡ್ಡು ಮತ್ತೆ ವಾಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಮಡ್ ಅಂತ ತಗೊಂಡ್ರೆ ಇಲ್ಲಿ ವಾಟರ್ ಇದೆ. ಸೊ ವಾಟರ್ ಅಲ್ಲಿ ಸಮ್ ಪಾರ್ಟ್ ಇದೆ, ಮಡ್ ಅಲ್ಲಿ ಸಮ್ ಪಾರ್ಟ್ ಇದೆ. ಸೊ ವಾಟರ್ ಅಲ್ಲಿ 5 ಪಾರ್ಟ್ ಇದೆ, ಮಡ್ ಅಲ್ಲಿ 0.1 ಪಾರ್ಟ್ ಇದೆಯಂತೆ. ಸೊ ಮತ್ತೆ ಅಬೋವ್ ದ ವಾಟರ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಮೇಲ್ಭಾಗದಲ್ಲಿ. ಇದನ್ನ ಅಬೋವ್ ದ ವಾಟರ್ ಅಂತ ತಗೊಂಡ್ರೆ ಇದನ್ನ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದೆಲ್ಲದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾವು ಈ ಪೋಲಿನ ಒಂದು ಟೋಟಲ್ ಲೆಂತ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಈಗ. ಸೊ ಈಗ ನಮ್ಗೆ ಟೋಟಲ್ ಲೆಂತ್ ಫೈಂಡ್ ಔಟ್ ಮಾಡ್ತಾ ಇರೋದ್ರೆ, ಟೋಟಲ್ ಗೊತ್ತಿಲ್ಲ ನಮ್ಗೆ, ಲೆಂತ್ ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಏನಂತ ಹಾಕೊಳ್ಳೋಣ, ಎಕ್ಸ್ ಅಂತ ತಗೊಳ್ಳೋಣ. ದ ಟೋಟಲ್ ಲೆಂತ್ ಆಫ್ ದ ಪೋಲ್ ಇಸ್ ಎಕ್ಸ್ ಅಂತ ತಗೊಂಡಿದ್ದೀನಿ. ಈಗ ಇಲ್ಲಿ ಮಡ್ಡು ಮತ್ತೆ ವಾಟರ್ದು ರೆಸ್ಪೆಕ್ಟಿವ್ಲಿ ಆಗಿ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾರೆ ನೋಡಿ ಪಾರ್ಟ್ಸ್ ಗಳನ್ನ. ಸೊ ನೀವು ಯಾವುದೇ ಪ್ರಾಬ್ಲಮ್ ಅನ್ನ ಮಾಡ್ಬೇಕಂದ್ರೆ ನೋಡಿ, ಒಂದು ಡೆಸಿಮಲ್ ಅಲ್ಲಿದೆ, ಒಂದು ಫ್ರಾಕ್ಷನ್ ಅಲ್ಲಿದೆ. ಸೊ ಇದನ್ನ ಏನ್ ಮಾಡ್ಕೊಳ್ಬೇಕು, ಯೂನಿಟ್ ಆಗಿರ್ಬೋದು, ಈ ರೀತಿ ಡೆಸಿಮಲ್ ಫ್ರಾಕ್ಷನ್ ಆಗಿರ್ಬೋದು, ಯಾವಾಗ್ಲೂ ಒಂದೇ ಸೇಮ್ ಯೂನಿಟ್ ಗಳಿಗೆ ಅಥವಾ ಸೇಮ್ ಗೆ ಕನ್ವರ್ಟ್ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ತುಂಬಾ ಈಸಿ ಆಗತ್ತೆ. ಸೊ ನಾನಿಲ್ಲಿ ಮಡ್ಡಲ್ಲಿ ಇರೋದು ಏನಿದೆ, 0.1 ಅಂತ ಇದೆ. ಸೊ ಇದನ್ನ ನಾನು ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಅಲ್ಲಿ ವಾಟರ್ದು ಫ್ರಾಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ 0.1 ಅನ್ನ ನಾನು ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಂಡಾಗ 1/10 ಆಗುತ್ತೆ. ಸೊ 1/10 ಪಾರ್ಟ್ ಮಡ್ಡಲ್ಲಿ ಇದೆ. ಸೊ ವಾಟರ್ ಅಲ್ಲಿ ಎಷ್ಟು ಪಾರ್ಟ್ ಇದೆ, 5/8 ಪಾರ್ಟ್ ಇದೆ. ಸೊ ಇವೆರಡನ್ನು ಈಗ ಫ್ರಾಕ್ಷನ್ ಬರ್ಕೊಂಡಿದೀನಿ. ಸೊ ಇವೆರಡು ಪಾರ್ಟ್ಸ್ ಇರೋದನ್ನ ನಾವೇನ್ ಮಾಡ್ಕೊಳ್ಳೋಣ, ಅಡಿಷನ್ ಅನ್ನ ಮಾಡ್ಕೊಳ್ಬೇಕು ಫಸ್ಟ್. ಸೊ ಫಸ್ಟ್ ಸ್ಟೆಪ್ ನೋಡಿ, ಟೋಟಲ್ ರಿಮೈನಿಂಗ್ ಅನ್ನೋ ವರ್ಡ್ ಬಂದಾಗ ಸಿಂಪಲ್ ಆಗಿ ಏನಂದ್ರೆ ಫಸ್ಟ್ ಅಡಿಷನ್ ಮಾಡ್ಕೊಳ್ತೀವಿ, ಆಮೇಲೆ ಮೈನಸ್ ಮಾಡ್ಕೊಳ್ತೀವಿ, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಇದು ಟ್ರಿಕ್ಸ್ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಮಾಡ್ಬೋದು. ಫಸ್ಟ್ ಅಡಿಷನ್, ನೆಕ್ಸ್ಟ್ ಸಬ್ಟ್ರಾಕ್ಷನ್, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ನೋಡ್ತಾ ಹೋಗೋಣ ಈಗ ಸ್ಟೆಪ್ ಪ್ರಕಾರ. ಈಗ ಫಸ್ಟ್ ಸ್ಟೆಪ್ ಅಂದ್ರೆ ಅಡಿಷನ್ ಅಂತ ಹೇಳಿದೆ ನಾನು. ಮಡ್ ಮತ್ತೆ ವಾಟರ್ ಅಲ್ಲಿರೋ ಪಾರ್ಟ್ ಅನ್ನ ಆಡ್ ಮಾಡ್ಕೊಳ್ತಾ ಹೋಗೋಣ. ಸೊ 1/10 ಪ್ಲಸ್ 5/8 ಅನ್ನ ಆಡ್ ಮಾಡಿ. ಸೊ 10 ಗೆ ಮತ್ತೆ 8 ಗೆ ಎಲ್ ಸಿ ಎಂ ತಗೊಳ್ಳಿ. ಸೊ ಎಲ್ ಸಿ ಎಂ ಏನ್ ಬರುತ್ತೆ, 10 ಮತ್ತೆ 8 ಗೆ. ಸೊ 2 ತಗೊಳ್ತಾ ಇದ್ದೀನಿ, 2 5 ಝ 10, 2 4 ಝ 8. ಮತ್ತೆ 2 ತಗೊಳ್ತಾ ಇದ್ದೀನಿ, 5 ಹ್ಯಾಸ್ ಇಟ್ ಇಸ್, 2 2 ಝ 4, 2 2 ಝ 4, 4 5 ಝ 20, 22 ಝ 40. ಸೊ ಎಲ್ ಸಿ ಎಂ ಏನ್ ಬಂತು ನಮಗೆ, 40 ಬಂದಿದೆ. ಈಗ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ಕೊಟ್ಟಿದ್ದೀನಿ ಫ್ರಾಕ್ಷನ್ ಅಡಿಷನ್ ಹೇಗ್ ಮಾಡೋದು, ಹೇಗೆ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅಂತ. ಅದನ್ನ ಇಲ್ಲಿ ಅಪ್ಲೈ ಮಾಡಿ. ಸೊ 1/10 ಇಂಟು 40, 10 1 10 4 4 1 4. ನೆಕ್ಸ್ಟ್ 5/8 ಇಂಟು 40. ಸೊ 8 1 8 5 5 5 25. ಸೊ ಈಗ 25 ಪ್ಲಸ್ 4 ಅನ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ಏನ್ ಬರುತ್ತೆ, 29/40 ಬಂತು. ಸೊ ಇದೇನಿದು ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದು, ಮಡ್ಡು ಮತ್ತೆ ವಾಟರ್ ಅಲ್ಲಿರುವಂತದ್ದು. ಸೊ ಫಸ್ಟ್ ಸ್ಟೆಪ್ ನಾನು ಹೇಳ್ದೆ ಪ್ಲಸ್ ಮಾಡ್ಕೊಳ್ತೀವಿ ಅಂತ. ನೆಕ್ಸ್ಟ್ ಸ್ಟೆಪ್ ಹೇಳಿದೀನಿ ಏನಂತ, ಮೈನಸ್ ಮಾಡ್ಕೊಳ್ಬೇಕು ಅಂತ ಹೇಳಿದೀನಿ. ಯಾವ್ದ್ರ ಜೊತೆ ಮೈನಸ್ ಮಾಡ್ಕೋಬೇಕು, ಈಗ ಮಡ್ಡು ಮತ್ತೆ ವಾಟರ್ ಇದೆಯಲ್ವಾ, ಇಲ್ಲಿ ರಿಮೈನಿಂಗ್ ಅಂತ ಕೊಟ್ಟಿದಾರಲ್ವಾ. ಸೊ ಟೋಟಲ್ ಲೆಂತ್ ಅಲ್ಲಿ ಇಲ್ಲಿ ಆಡ್ ಮಾಡಿರೋದನ್ನ ಮೈನಸ್ ಮಾಡ್ಕೊಳ್ಳಿ. ಸೊ ಟೋಟಲ್ ಲೆಂತ್ ಅನ್ನ ನಾವೇನಂತ ತಗೊಂಡಿದೀವಿ ಅಲ್ಲಿ, ಎಕ್ಸ್ ಅಂತ ತಗೊಂಡಿದ್ವಿ. ಸೊ ಟೋಟಲ್ ಲೆಂತ್ ಅನ್ನ ಎಕ್ಸ್ ಅಂತ ತಗೊಂಡಿರೋದ್ರಿಂದ ಎಕ್ಸ್ ಮೈನಸ್ 25/40 ಮಾಡಿ. ಸೊ ಈಸಿಯಾಗಿ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ 40 ಮತ್ತೆ 1 ಗೆ ಎಲ್ ಸಿ ಎಂ ತಗೊಂಡ್ರೆ 40ನೇ ಬರುತ್ತೆ.
ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ ಅಥವಾ ಕ್ಯಾನ್ಸಲೇಷನ್ ಆದ್ರೂ ಮಾಡ್ಕೊಳ್ಳಿ. ಸೊ ನಮಗೆ ಸಿಂಪ್ಲಿಫೈ ಮಾಡಿದಾಗ ಏನ್ ಬರುತ್ತೆ ಇಲ್ಲಿ? ಸೊ 40 ಬಂತು, 40x ಆಗತ್ತೆ, ಮೈನಸ್ 29 ಸೊ 40 29 ಮೈನಸ್ ಮಾಡ್ತಾ ಇದ್ದೀನಿ. ಈಗ 40 ಮೈನಸ್ ಮಾಡಿದಾಗ ನನಗೆ 11x ಬರುತ್ತೆ. ಅಲ್ಲಿ ಎಕ್ಸ್ ಇದೆ ನೋಡಿ, x/40. ನೋಡಿ ಇದನ್ನ ಯಾವ ರೀತಿ ಸಬ್ಟ್ರಾಕ್ಷನ್ ಮಾಡ್ಕೊಂಡೆ ಅಂದ್ರೆ ನಿಮ್ಗೆ ಆಲ್ರೆಡಿ ಮೆಥಡ್ ಎಕ್ಸ್ಪ್ಲೇನ್ ಮಾಡಿದೀನಿ ನಾನು. LCM ತಗೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಇಲ್ಲಿ ಏನು ಇಲ್ಲ ಅಂದ್ರೆ 1 ಅಂತ ತಗೊಂಡಿದೀನಿ. 1ಗೆ ಮತ್ತೆ 40ಗೆ LCM ತಗೊಂಡು x/1 ಇಂಟು 40 ಅಂತ ಸಿಂಪ್ಲಿಫೈ ಮಾಡ್ಕೊಂಡು ಮಾಡಿ, ಅವಾಗ 40x ಮೈನಸ್ 29 ಬರುತ್ತೆ. ಸೊ ಅವೆರಡನ್ನು ಸಬ್ಟ್ರಾಕ್ಟ್ ಮಾಡಿದಾಗ ನನಗೆ ಏನ್ ಬಂದಿದೆ ಆನ್ಸರ್? 11x/40 ಬಂತು. ಸೊ 11x/40 ಬಂತು. ಈಗ ಸೆಕೆಂಡ್ ಸ್ಟೆಪ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೆಕೆಂಡ್ ಸ್ಟೆಪ್ ಸಬ್ಟ್ರಾಕ್ಷನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೆ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಏನಂತ ಹೇಳಿದೀನಿ? ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸೊ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. ಯಾವ್ದ್ರ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು? ನೋಡಿ ಇಲ್ಲಿ ರಿಮೈನಿಂಗ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಸೊ ರಿಮೈನಿಂಗ್ ಲೆಂತ್ ಏನಿದೆ? 2/2.75 ಮೀಟರ್ ಕೊಟ್ಟಿದ್ದಾರೆ. ಸೊ ಈಗ 11x ಅಂತ ತಗೊಂಡಿದೀವಲ್ವ, ಸೊ 11x ಈಕ್ವಲ್ ಟು 2.75 ಅಂತ ತಗೊಳ್ತೀವಿ. ಇದು ಒಂದ್ ಪಾರ್ಟ್ ಆಯ್ತು. ಮಡ್ಡು ಮತ್ತೆ ವಾಟರ್ದು ಮಾಡ್ಕೊಂಡಿದೀವಿ. ಸೊ ಮಡ್ಡು ಮತ್ತೆ ವಾಟರ್ ಟೋಟಲ್ ಅಲ್ಲಿ ಮೈನಸ್ ಮಾಡಿದಾಗ ನಮ್ಗೆ 11x/40 ಬಂತು. ಸೊ ನೆಕ್ಸ್ಟ್ ರಿಮೈನಿಂಗ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? 2.75. ಈಗ ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ. ಟೋಟಲ್ ಅನ್ನ ಎಕ್ಸ್ ಅಂತಾನೆ ತಗೊಂಡಿದೀವಿ. ಇಲ್ಲಿ ಎಕ್ಸ್ ಸಿಕ್ಕಿದೆ ನಿಮ್ಗೆ. ಸೊ ಈಗ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ ಈಕ್ವಲ್ ಟು, ಎಕ್ಸ್ ಅನ್ನ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಕ್ಸ್ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ? 2.75 ರೆಸಿಪ್ರೋಕಲ್ ಆಯ್ತು, ಫ್ರಾಕ್ಷನ್ ಇಂಟು 40/11 ಆಯ್ತು. ಸೊ 2.75 ಇಂಟು 40/11 ಆಯ್ತು. ಈಗ ಅವೆರಡನ್ನು ಮಲ್ಟಿಪ್ಲೈ ಮಾಡಿ, ಇಲ್ಲ ನೀವು ಅಲ್ಲೇ ಕ್ಯಾನ್ಸಲ್ ಆದ್ರೂ ಮಾಡ್ಕೊಳ್ಬಹುದು. ಕ್ಯಾನ್ಸಲ್ ಮಾಡ್ಕೊಂಡಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಆಯ್ತು. ಸೊ 2.75 ಇಂಟು 40 ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ? 110 ಬಂತು ಬೈ 11. ಸೊ 11 1s 11, 11 1s 11, 0 has it. ಸೊ ಎಷ್ಟು ಬಂತು ಟೋಟಲ್ ಲೆಂತ್? 10 ಮೀಟರ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೋಡಿ ಇಲ್ಲಿ ಯಾಕೆ ನಾವು ಈ ಮೆಥಡ್ಸ್ ಗಳಲ್ಲಿ ಮಾಡಿದ್ವಿ ಅಂತಂದ್ರೆ, ಇಲ್ಲಿ ರಿಮೈನಿಂಗ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಸೊ ರಿಮೈನಿಂಗ್ ಲೆಂತ್ ಅಂತ ಕೊಟ್ಟಾಗ ಇಲ್ಲಿ ಕೊಟ್ಟಿರೋ ಪಾರ್ಟ್ಸ್ ಗಳನ್ನ ಆಡ್ ಮಾಡಿದಾಗ ಆನ್ಸರ್ ಸಿಗಲ್ಲ. ಸೊ ಫಸ್ಟ್ ನಾವೇನ್ ಮಾಡ್ಬೇಕು? ಫಸ್ಟ್ ಏನ್ ಪಾರ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ ಅದನ್ನ ಆಡ್ ಮಾಡ್ಕೊಂಡಿದೀನಿ. ಸೊ ಆಡ್ ಮಾಡಿದಾಗ ನನಗೆ 29/40 ಬಂತು. ನೆಕ್ಸ್ಟ್ ರಿಮೈನಿಂಗ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಟೋಟಲ್ ಅಲ್ಲಿ ಇಲ್ಲಿ ಆಡ್ ಮಾಡಿರೋ ಪಾರ್ಟ್ಸ್ ಅನ್ನ ಮೈನಸ್ ಮಾಡಿದೀನಿ. ಸೊ ಮೈನಸ್ ಮಾಡಿದಾಗ ನನಗೆ ಇಲ್ಲಿ 11x/40 ಬಂತು. ಅವ್ರ ಏನ್ ನೆಕ್ಸ್ಟ್ ರಿಮೈನಿಂಗ್ ಲೆಂತ್ ಅನ್ನ ಮೆನ್ಷನ್ ಮಾಡಿರೋದ್ರಿಂದ ಈ 11x/40 ಈಕ್ವಲ್ ಟು 2.75 ಮಾಡ್ಕೊಂಡು ನಾನು ಎಕ್ಸ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿದಾಗ ನನಗೆ ಟೋಟಲ್ ಲೆಂತ್ ಸಿಕ್ಕಿದೆ. ಸೊ ಆಪ್ಷನ್ ಸಿ 10 ಮೀಟರ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಕ್ವಶನ್ ಡೌಟ್ ಇರುವಂತ ಸ್ಟೂಡೆಂಟ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನಿಮ್ಗೂ ಯಾವ್ದಾದ್ರು ನೆಕ್ಸ್ಟ್ ಡೌಟ್ ಗಳು ಬಂತು ಅಂದ್ರೆ ಕಮೆಂಟ್ ಮಾಡಿ. ಯಾವ ಕ್ವಶನ್ ಡೌಟ್ ಇದೆ ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಕ್ವಶನ್ಸ್ ಗಳನ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.